ಪ್ರತಿಮಾಧಾರಿಗಳಿಗೆ ವಂದನ. ಎಲ್ಲರಿಗೂ ಜೈ. ಸಂಸಾರದಾಗಿಲ್ಲದ್ರ ಪ್ರತಿಯೊಂದು ಜೀವಗೋದ ಬಹಳ ಚಿತ್ರ ವಿಚಿತ್ರ ಸ್ಥಿತಿ ನೋಡಕ್ ಶಕ್ತಿ ಇತ್ತು ನಮಗ್. ಥೋಡೆ ಜೀವಗಳ ದುಃಖಿ ಇದಾವು, ಮತ್ ಥೋಡೆ ಜೀವಗಳ ಸುಖಿ ಇದಾವು. ಥೋಡೆ ಮಂದಿ ಬಡವರು ಇದಾರು, ಮತ್ ಥೋಡೆ ಮಂದಿ ಶ್ರೀಮಂತರು ಇದಾರು, ಮತ್ ಥೋಡೆ ಮಂದಿ ಮಧ್ಯಮ ವರ್ಗದವ್ರು ಇದಾರು. ಹಿಂಗ ನಾನಾ ಪ್ರಕಾರದ್ದು ಜೀವಗಳನ್ನ ನಾವು ನೋಡಕ್ ಶಕ್ತಿ ಇದ್ರಿ. ಥೋಡೆ ಮಂದಿ ಮನುಷ್ಯ ಗತಿದಾಗ ಹುಟ್ಕೊಂಡ್ ಬಂದ್ರು, ಥೋಡೆ ಜೀವಗಳ ತ್ರಿಯಂಶ ಗತಿದಾಗ ಹುಟ್ಕೊಂಡ್ ಬಂದು, ಮತ್ ಥೋಡೆ ಏಕೇಂದ್ರದಾಗ ಹುಟ್ಕೊಂಡ್ ಬಂದು. ಈ ಎಲ್ಲಾ ಜೀವಗಳದ ಸಾರಾಸಾರ ನಾವು ಜರಕರ್ತ ವಿಚಾರ ಮಾಡಿದ್ವು ಅಂತಂದ್ರ ನಮಗೊಂದ್ ಭೇದ ನೋಡಕ್ ಸಿಗಿತ್ತು. ಯಾರು ಏಕೇಂದ್ರದಾಗ ಹುಟ್ಕೊಂಡ್ ಬಂದ್ರ, ದ್ವಿಂದ್ರದಾಗ ಹುಟ್ಕೊಂಡ್ ಬಂದ್ರ, ತ್ರಿಯೇಂದ್ರದಾಗ ಹುಟ್ಕೊಂಡ್ ಬಂದ್ರ, ಚತುರೇಂದ್ರಿಯ ಪಂಚೇಂದ್ರಿಯ ಹುಟ್ಕೊಂಡ್ ಬಂದ್ರ, ಅವರು ದುಃಖಗಳು ಬ್ಯಾರೆ ಆತು, ಸುಖದಾಗ ಬ್ಯಾರೆ ಆತು, ಬ್ಯಾರೆ ಬೇರೆ ಸುಖ ಭೋಗಸ್ಕದಾರ, ಬ್ಯಾರೆ ಬೇರೆ ದುಃಖ ಭೋಗಸ್ಕದಾರ. ಇದಕ್ಕೆ ಏನ್ರ ಒಂದಿಲ್ಲ ಒಂದು ಕಾರಣ ಇರ್ಕಬೇಕಲ್ಲ. ಇಲ್ಲಾಂದ್ರೆ ಎಲ್ಲಾ ಜೀವಗಳಿಗೆ ಸಮಾನ ಇರಬೇಕಾಗಿತ್ತು, ಸಮಾನ ಇಲ್ಲ, ಬ್ಯಾರೆ ಬೇರೆ ಕಾರಣ ಇದಾವು. ಆದ್ರ ಪ್ರತಿಯೊಂದು ವೈದಿಕ ಧರ್ಮ ಇರ್ಬೋದು, ಜೈನ್ ಧರ್ಮ ಇರ್ಬೋದು, ಅವ್ರವ್ರ ಧರ್ಮದ ಪ್ರಕಾರ ಅವ್ರವ್ರ ವ್ಯಾಖ್ಯಾನ ಮಾಡಿ ಹೋದ್ರು. ವೈದಿಕ ಪರಂಪರೆದಾಗ ಏನ್ ಹೇಳ್ರು, ನಾವೆಲ್ಲಾ ನಮ್ಗ್ ಜೀವಕ್ಕೆ ಏನ್ ದುಃಖ ಆದಿತಿ, ಸುಖ ಅದ ಏನ್ ಅನುಭವ ಮಾಡ್ತಾರು, ಅದೆಲ್ಲಾ ಅನುಭವ ಇಲ್ಲರ ಮ್ಯಾಲೆ ಒಬ್ಬ ಈಶ್ವರಿ ಶಕ್ತಿ ಇದ, ಒಬ್ಬ ಕರ್ತ ಧರ್ತ ಇದ, ಅವ ಎಲ್ಲಾ ಮಾಡಿಸ್ತಾ. ದುಃಖ ಬಿ ಅವ ಕೊಡ್ತಾ, ಸುಖ ಬಿ ಅವ ಕೊಡ್ತಾ, ನಾಶ ಬಿ ಅವ ಮಾಡ್ತಾ, ಹುಡ್ಸ್ತಾ ಬಿ ಅವ. ಅವ್ರ ಅದನ್ನ ಧಾರಣ ಮಾಡ್ರಿ. ಅದ್ರ ಸತ್ಯವಾದಂತ ಜೈನ, ಸಮೀಚೀನ ಧರ್ಮ ಜೈನ ಇಲ್ಲಿ ತೀರ್ಥಂಕರ ವಾಣಿ ಐತಿ. ಮೂರ್ ಲೋಕದೆಲ್ಲಾ ಸಮಸ್ತ ಪದಾರ್ಥಗಳನ್ನ ಏಕಕಾಲದಾಗ ತಿಳ್ಕೊಂಡ ಕೇವಲ ಜ್ಞಾನದ ಮುಖಾಂತರ ಅವ್ರ ಸಮೂಹದಾಗ ದಿವ್ಯ ಧ್ವನಿ ಹೊರಡ್ಸರು. ಮತ್ ಹೇಳ್ರು, ಈ ಸುಖ ದುಃಖ ಯಾಕೆ ಬರ್ತೈತಿ, ಎಲ್ಲರಿಗೂ ಬೇರೆ ಬೇರೆ ಯಾಕಾಯ್ತು, ಇದರಿಂದ ನಾವು ಬಚಾವ್ ಆಗೋದ್ ಹೆಂಗ, ದುಃಖ ಬರ್ಕೈತಿ ಅಂದ್ರ ಅದ್ರ ಕಾರಣ ಏನೈತಿ, ಅಂತರಾಯ ಬರ್ಕೈತಿ ಅಂದ್ರ ಅದ್ರ ಕಾರಣ ಏನೈತಿ, ಇದ್ರೆಲ್ಲಾ ಸವಿಸ್ತರವಾಗಿ ನಮ್ಗೆಲ್ಲ ತಿಳಿಸ್ಕೊಟ್ವಾದ. ಆದ್ರೆ ಇದೊಂದು ಸಿದ್ಧಾಂತ ಇತ್ತು, ಅದ ಕರ್ಮ ಸಿದ್ಧಾಂತ ಇತ್ತು. ಆ ಕರ್ಮ ಸಿದ್ಧಾಂತಕ್ಕೆ ಅನುಸಾರವಾಗಿ ನಾವು ಹಿಂದಿನ ಭವದಾಗ ಏನೇನೇನೇನ್ ನಾವು ಮಾಡಿದೆವು, ಅದ್ರ ಸಲುವಾಗಿ ಶುಭ ಮಾಡಿದ್ದು ಅಂದ್ರ ಶುಭ ಆಶ್ರವೈತಿ, ಅಶುಭ ಇತ್ತಂದ್ರ ಅಶುಭ ಆಶ್ರವೈತಿ. ಅದಕ್ಕೆ ತಕ್ಕಂತೆ ನಮಗ ಫಲ ಸಿಗ್ತೈತಿ. ಇನ್ ಜಿನೇಂದ್ರ ಭಗವಂತರ ಕೇವಲ ಜ್ಞಾನದಾಗ ಕಾಣಿಸ್ತು, ಅದನ್ನ ನಮ್ಗೆಲ್ಲಾ ಕಥನ ಮಾಡಿ ಹೇಳಿದ್ರು. ಅಂದ್ರ ಆ ಕರ್ಮಗಳ ಪೈಕಿನ ಚರ್ಚೆ ನಡೆದೈತಿ. 8 ಕರ್ಮಗಳ ಬಗ್ಗೆ ಅಷ್ಟಾನಿಕ್ ಪರ್ವದಾಗ ಭಯಾಜಿಗಳ ನಿರ್ದೇಶನದಂತೆ 8 ಕರ್ಮಗಳ ಬಗ್ಗೆ ದಿವಸ ಒಬ್ಬೊಬ್ಬರಿಗೆ ಮಾತಾಡ್ಲಿಕ್ಕೆ ಅವ್ರ ಅನಿಸಿಕೆಗಳನ್ನ ಹೇಳಿಕೆ ಅವಕಾಶ ಮಾಡಿ ಕೊಟ್ಟಿದ್ರು. ಅದ್ರ ಪೈಕಿ ಇವತ್ತ ನನಗೆ ಆಕ್ಚುಲಿ ನಾಳೆ ಮಾತಾಡೋದಿತ್ತು, ಆದ್ರೆ ಇವತ್ತ ಭಯಾಜಿಗಳಿಗೆ ಕೇಳ್ಕೊಂಡ ಇವತ್ತ ಮಾತಾಡ್ಬೇಕಂದ ಅಂತರಾಯ ಕರ್ಮದ ಬಗ್ಗೆ 4 ಮಾತು ಹೇಳೋದದ. ಅಂತರಾಯ ಕರ್ಮ ಮುಖ್ಯವಾಗಿ ಘಾತಿ ಕರ್ಮದಾಗ ಬರ್ತದ. ಆ ಅಂತರಾಯ ಕರ್ಮ ಯಾಕೆ ಅಂತರಾಯ ಅಂತ ಹೆಸರು ಬಂತು, ಯಾವ ಕರ್ಮದ ಉದಯದಿಂದ ಒಳ್ಳೆ ಕಾರ್ಯ ಅಂದ್ರ ದಾನ ಮಾಡ್ತಕ್ಕಂಥದ್ದಾಗ್ಲಿ, ಲಾಭ ಆಗ್ಲಿ, ಭೋಗ ಆಗ್ಲಿ, ಉಪಭೋಗ ಆಗ್ಲಿ, ಅಥವಾ ವೀರ್ಯ ಆಗ್ಲಿ, ಈ ಎಲ್ಲಾದ್ರಾಗ ಅಡ್ಡಿ ಮಾಡ್ತಕ್ಕಂಥದ್ದು ಅಥವಾ ತಡಸ್ತಕ್ಕಂಥದ್ದು ಯಾವ್ದಾರ ಕರ್ಮ ಇತ್ತಂದ್ರ ಅಂತರಾಯ ಕರ್ಮ ಇದೆ. ಹಂಗ ನಾವ್ ಯಾವ್ದಾದ್ರು ಒಂದ್ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿರ್ತೀವ, ಇಚ್ಛಾ ಮಾಡಿರ್ತೀವ. ಆದ್ರ ಆ ಅಂತರಾಯ ಕರ್ಮದ ಉದಯದಿಂದ ಆ ಇಚ್ಛಾ ನಮ್ದು ಪೂರ್ಣ ಆಗಂಗನೇ ಇಲ್ಲ. ಅನುಕೂಲ ತರಕತ್ತಂತ ಎಲ್ಲಾ ಸಾಧನಗಳು ಇರ್ತಾವು, ತೀವ್ರ ಇಚ್ಛಾ ಶಕ್ತಿ ಇರ್ತೈತಿ, ನಮ್ ಮುಂದ್ ಎಲ್ಲಾ ಸಾಧನ ಸಾಮಗ್ರಿಗಳಿದವು. ಆದ್ರೂ ಕೂಡ ಆ ಕರ್ಮದ ಉದಯದಿಂದ ಜೀವಕ ಅವನ್ ಮನೋಕಾಮನ ಪೂರ್ಣ ಮಾಡ್ಕೊಳಕ್ ಆಗೋದೇ ಇಲ್ಲ. ಅದು ಮತ್ತೇನ್ ಮಾಡ್ತೈತ್ರಿ ಇದು ಕರ್ಮ, ನಮ್ಮ ಆತ್ಮಿಕ ಶಕ್ತಿ ಅದನ್ನೂ ಸಹಿತ ಕಡಿಮೆ ಮಾಡಿಬಿಡ್ತದ. ಉದಾಹರಣೆ ನೋಡೋಣ. ಒಬ್ಬ ರಾಜ
ಆ ರಾಜ್ಯದಾಗ ಇರ್ತಕ್ಕಂತ ಅವನ್ ಕೈತಾಳದಾಗ ಇರ್ತಕ್ಕಂತ ಮಂತ್ರಿಗೆ ಒಂದು ಆದೇಶ ಮಾಡ್ತಾನ. ಏನಂತಂದ್ರ ಈ ರಾಜ್ಯದಾಗ ಯಾರ್ಯಾರು ದೀನ್ ದುಃಖಿ ಇದಾರ, ಯಾರ್ಯಾರು ಬಡವ್ರು ಇದಾರ, ಅವ್ರಿಗೆಲ್ಲಾರ್ಗಿ ನನ್ ಖಜಿನ್ದಾಗಿಂದಲಕರ ನೀ ದಾನ ಕೊಡುವ ಆದೇಶ ಕೊಡ್ತಾನ. ಆ ರಾಜನ ಆದೇಶ ಇದ್ರನು ಸಹಿತ ಆ ಖಜಾಂಚಿ ಏನ್ ಮಾಡ್ತಾತಂದ್ರ ಬ್ಯಾರೆದವ್ರಿಗೆ ದೀನ್ ದುಃಖಿ ಬಡವರಿಗೆ ಇದ್ದಿನವ್ರಿಗೆ ಆ ದಾನದ ಲಾಭ ಆಗ್ಬಾರ್ದು ಅಂತ ಹೇಳಿ ಅನ್ಕೊಂತ ರಾಜಾಗ ಏನ್ರ ಒಂದ್ ಬ್ಯಾರೆ ಬ್ಯಾರೆ ಏನ್ರ ಹೇಳಿ ಅದ ಬಡವರಿಗೆ ಹೋಗಿ ಮುಟ್ಟಬಾರ್ದಂಗ ನೋಡ್ಕೋತ. ಇದು ಅಂತರಾಯ ಕರ್ಮ ಐತ್ರಿ. ಯಾವ್ದ್ರ ಒಂದ್ ನಿಮಿತ್ ಹಿಂಗ ಒಂದ್ ಉದಾಹರಣೆ ಐತ ಅಷ್ಟ. ಆದ್ರ ನಮ್ ಜೀವನದಾಗ ಪ್ರತಿ ಕ್ಷಣಕ್ ಬರ್ತಕ್ಕಂತಾದ ಏನ ಅಂತರಾಯಗಳು ಇದಾವ್ರಿ, ಅವೆಲ್ಲ ಯಾರ್ ಕಟ್ಕೊಂಡ್ರು? ನಾವು ನಿಮಿತ್ತ ಬ್ಯಾರೆದವ್ರ ಮ್ಯಾಗ ಹೊರಸ್ತೇವ್ರಿ. ನನಗಿಂದ ಅದು ಲಾಭ ಆಗ್ಲಿಲ್ಲ, ನನಗಿಂದ ಇದು ಲಾಭ ಆಗ್ಲಿಲ್ಲ, ನನಗ ಅವ್ ಹಿಂಗ ಮಾಡಿದ, ಇವನ್ ಮಳೆನ ನಂಗ ಇಷ್ಟು ರೊಕ್ಕ ಸಿಗೋದು, ಇವನ್ ಮಳೆನ ನನ್ ತಪ್ಪಿತು, ಇವನ್ ಮಳೆನ ನಂಗೆ ಇಲ್ಕರ ನಾನ್ ಹೊಲ ಖರೀದಿ ಮಾಡವಿದ್ನು, ಇವ ಇಲ್ಕರ ನಡುಕ್ ಬಂದ್ ಅಡ್ಡ ಏನ್ ಮಾತಾಡಿದ, ಅವನ ಮಳೆನ ನಂದು ಉಳಿತು. ಹಿಂಗ ಯಾವ್ದ ಕೆಲಸ ಇರಲಿ, ಸಂಸಾರದಾಗ ಇರ್ತಕ್ಕಂತ ಯಾವ್ದ ನಮ್ಗ ಹಾನಿ ಆಗ್ತಕ್ಕಂಥದ್ ಯಾವ್ದ್ ಕೆಲಸ ಐತಿ, ಆ ಕೆಲಸದಾಗ ಎಲ್ಲಾ ಮುಖ್ಯವಾದಂತ ಕಾರಣ ಅಂದ್ರ ಅಂತರಾಯ ಕರ್ಮನ ಐತಿ. ಆದ್ರ ನಾವ್ರೇನ್ ಮಾಡ್ತೇವ್ರಿ? ಅಜ್ಞಾನ ವಶಾತ್ ನಮ್ ಕರ್ಮ ಸಿದ್ಧಾಂತ ಗೊತ್ತಿಲ್ಲ, ಸ್ವಾಧ್ಯಾಯ ಮಾಡ್ಲಿಲ್ಲ, ಕರ್ಮಗಳು ಪ್ರಕೃತಿಗಳು ಏನಾದ್ರು ತಿಳ್ಕೊಲಿಲ್ಲ, ಯಾವ ಕರ್ಮ ಏನು ಲಾಭ, ಯಾವ ಕರ್ಮ ಏನ್ ಫಲ ಕೊಡ್ತಿ ಅಂತ ತಿಳ್ಕೊಲಿಲ್ಲ. ಇದು ಅಜ್ಞಾನತದಿಂದ ನಾವೇನ್ ಮಾಡ್ತೇವ ಅಂದ್ರ ನಮಗ್ ಬಂದಂತ ಕಷ್ಟವನ್ನ, ನಮಗ್ ಬಂದಂತ ದುಃಖವನ್ನ ಬ್ಯಾರೆದವ್ರ ಮ್ಯಾಗ ಹೊರಿಸಿ ಬಿಡ್ತೇವ್ರಿ. ಇವನ್ ಮಳೆನ ಆಯ್ತು, ಇವನಿಂದನ ಹಿಂಗಾಯ್ತು, ಇಂಥ ಅಜ್ಞಾನ ಭಾವದಿಂದ ನಾವೇನ್ ಮಾಡ್ತೇವ್ರಿ? ಬ್ಯಾರೆದವ್ರ ಮ್ಯಾಗ ಅದನ್ನ ದೋಷಾರೋಪಣ ಮಾಡ್ತೇವ್. ಆದ್ರ ನಿಜವಾಗಿ ಯಾರು ಸ್ವಾಧ್ಯಾಯ ಮಾಡ್ಕದಾರು, ಯಾರು ಜಿನೇಂದ್ರ ಭಗವಂತರ ವಾಣಿಯನ್ನ ದಿನಂ ಪ್ರತಿ ಇಲ್ಕರ ಸಮಯದ ಸದುಪಯೋಗ ಮಾಡ್ಕೊಂಡ್ ನಮಗ್ ಸಿಕ್ಕಂತ ಬಹುಮೂಲ್ಯ ಸಮಯ ಐತ್ರಿ. ಈ ಬಹುಮೂಲ್ಯ ಸಮಯದ ಉಪಯೋಗ ಮಾಡ್ಕೊಂಡ ದಿನಂ ಪ್ರತಿ ಜಿನೇಂದ್ರ ಭಗವಂತರು ಹೇಳಿದಂತ ವಾಣಿಯನ್ನ ಯಾರು ಸ್ವಾಧ್ಯಾಯ ಮಾಡಿಸ್ಕದಾರು, ಯಾರು ಮಾಡ್ಕದಾರು, ನಮ್ಗೆ ಯಾರು ಹೇಳ್ಕೊಡ್ಕದಾರು, ಅದನ್ನ ಮನಸ್ಸ ವಚನ ಕಾಯದಿಂದ ಮೂರೂ ಏಕರೂಪತೆ ಮಾಡ್ಕೊಂಡ್ ಕೇಳ್ಕೊಂಡ ಭೇದ ವಿಜ್ಞಾನ ಯಾರು ಮಾಡ್ಕೋತಾರೋ ಅವ್ರು ಬ್ಯಾರೆದವ್ರ ಮೇಲೆ ದೋಷಾರೋಪಣೆ ಮಾಡೋದೇ ಇಲ್ಲ. ಯಾಕ? ಅವ್ನ ಸಮೀಚೀನ ಧರ್ಮ ಏನೈತೆ ಅನ್ನೋದು ತಿಳ್ಕೊಂಡ, ಕರ್ಮ ಸಿದ್ಧಾಂತ ತಿಳ್ಕೊಂಡ, ಅಂತರ ಯಾಕೆ ಆಕೈತಿ ಅಂತ ತಿಳ್ಕೊಂಡ ಅವ್ನ ದೋಷಾರೋಪಣೆ ಮಾಡೋಲ್ಲ. ಅವೇನ್ ತಿಳ್ಕೊಂಡ? ನಾ ಹಿಂದ ಮಾಡಿದಂತ ಕರ್ಮಗಳ ಫಲಗಳನ್ನ ನಾ ಈಗ ಅನುಭವ ಮಾಡ್ತಿದ್ದೇನೆ, ಅದನ್ನು ಭೋಗಿಸ್ಬೇಕಾಗೈತಿ. ಈ ಯಾವ್ದ ಅಂತರಾಯ, ಯಾವ್ಯಾವ ಅಂತರಾಯಗಳು ಬರ್ಕದವು, ಆ ಎಲ್ಲಾ ಅಂತರಾಯದಾಗಿಲ್ಕರ ಮುಖ್ಯ ಕಾರಂಜರ್ಕರ್ತ ಯಾವ್ದ್ರ ಇತ್ತ ಅದ ಸ್ವಯಂಕೃತ ಅಪರಾಧ ಐತ. ನಾವು ಹಿಂದಿನ ಭವಗಳಲ್ಲಿ, ಪೂರ್ವಗಳ ಭವಗಳಲ್ಲಿ ಯಾವ ಒಂದ್ ತಪ್ಪುಗಳು ಮಾಡಿದೆವು, ಯಾರ್ಯಾರಿಗೆ ದಾನ ಮಾಡೋದಕ್ಕ, ಯಾರಿಗಾರ ಲಾಭ ಆಕೈತಂದ್ರ ಅವ್ರ ಲಾಭಕ್ಕ, ಯಾರು ಭೋಗ ಆಕೈತಂದ್ರ ಭೋಗದಾಗ, ಯಾರು ಉಪಭೋಗ ಮಾಡ್ಕತ್ತಿರಂದ್ರ ಉಪಭೋಗದಾಗ, ಯಾರ ವೀರ್ಯದೊಳಗ ಅಂದ್ರ ಬಲದಾಗ, ಶಕ್ತಿದಾಗ, ಸಾಮರ್ಥ್ಯದೊಳಗ ನಾವು ಅಡ್ಡಿ ಮಾಡಿರ್ತೇವ್, ಅವ್ರಿಗೆ ಅಂತರಾಯ ಮಾಡಿರ್ತೇವ್. ದಾನ ಕೊಡೋವ್ರಿಗೆ ಕೊಡಬೇಡ ಅಂತೇಳಿ ಹೇಳ್ತೇವ್. ಯಾರ್ಯಾರ ಲಾಭ ಆಕೈತಂದ್ರ ಅದನ್ನ ನೋಡೋಣ ಆಗುಲ್ದನ ನಾವ್ ಅವ್ರ ಲಾಭ ಕೆಡ್ಸಿರ್ತೇವ್. ಆ ಎಲ್ಲಾ ಅಂತರಾಯಗಳು ನಮ್ಗೆ ಈಗ ಉದಯಕ್ ಬಂದು ಯಾವಾಗ ಉದಯಕ್ ಬಂದು ಫಲ ಕೊಡಕ್ ಚಾಲು ಮಾಡ್ತೇವ್, ಅವಾಗ ನಾವು ದುಃಖಿ ಆಗ್ತೇವ್. ಆದ್ರ ನಾವು ಸ್ವಾಧ್ಯಾಯಶೀಲಿ ಯಾರ್ಯಾರು ಇದೇವಲ್ಲ, ನಮ್ಗೆಲ್ಲರಿಗ ಏನ್ ಗೊತ್ತಾಯ್ತು, ನಾವು ಅಂತರಾಯ ಬರಕದೈತಂದ್ರ ನಾವ್ ಹಿಂದಿನ ಭೂದಾಗ ಪೂರ್ವ ಉದಾಗ ಮಾಡಿದಂತ ನಮೂನ ಕರ್ಮಗಳಿದಾವು, ಇದ್ ನಾವ್ ತಿಳ್ಕೊಂಡು ಮತ್ ನಾವ್ ಬ್ಯಾರೆದವ್ರ ಮ್ಯಾಲ ದೋಷಾರೋಪಣ ಮಾಡೋಲ್ಲ. ಇದು ಸ್ವಾಧ್ಯಾಯದ ಒಂದು ಉಪಲಬ್ಧತಾ ಐತಿ. ಮತ್ ಸ್ವಾಧ್ಯಾಯಶೀಲ ಇಲ್ಲಾಗಿದ್ದಾರಂದ್ರ ಆ ವ್ಯಕ್ತಿ ಏನ್ ಮಾಡ್ತಾ? ಬ್ಯಾರೆದವ್ರ ಮೇಲೆ ದೋಷಾರೋಪಣ ಮಾಡ್ತಾ. ಇರ್ಲಿ, ಅಂತರಾಯ ಕರ್ಮ. ಈ ಕರ್ಮದ ಉದಯದಿಂದ ಆದಿನಾಥ್ ಭಗವಂತರಿಗೆ ಸಹಿತ ಮುನಿ ಅವಸ್ಥೆದಾಗಿದ್ದಾಗ 6 ತಿಂಗಳ ತಕ ಆಹಾರ ಸಿಗಲಿಲ್ಲ. ಯಾಕ ಹೇಳ್ತಾರು? ಅವ್ರು 6 ತಾಸ ತನಕ ನೇಗಲ ಕಡಿಯಾಳದಾಗ ಎತ್ತುಗಳಿಗೆ ಬಾಯ್ಜಾಳಿಗೆ ಹಾಕಿರಂತೇಳಿ ಹೇಳ್ತಾರ. ಆ ಬಾಯ್ಜಾಳಿಗೆ ಹಾಕ್ತಾರಲ್ಲ ಈಗ ಎತ್ತುಗಳಿಗೆ, ಹೊಲ್ದಾಗ ಏನಾರ ಕೆಲಸ ಮಾಡೋದಾಗ ಎತ್ತುಗಳು ಇಲ್ಲಕ್ರ ಆ ಕಡೆ ಈ ಕಡೆ ಬೆಳಿ ತಿನ್ನಬಾರ್ದು ಅಂತಕ್ಕಂಥ ಭಾವನೆ ಇಟ್ಕೊಂಡ ಅದಕ್ ಬಾಯ್ಜಾಳಿಗೆ ಹಾಕ್ತಾರ. ಹಂಗ ಅವ್ರ ಬಾಯ್ಜಾಳಿಗೆ ಹಾಕಿರನ ಅದರ ಫಲ ಇಲ್ಲಕ್ರ ಇವ್ರು ಮುನಿ ಅವಸ್ಥೆದಾಗ ಬಂದು ಕುಡುಕಾಯ್ತು. 6 ತಿಂಗಳ ತಕ ಆದಿನಾಥ್ ಮುನಿ ಮಹಾರಾಜರಿಗೆ
ಆಹಾರ ಸಿಗ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದು ಒಂದೊಂದೊಂದೊಂದ್ ಇಂತ ಬಹಳ ಉದಾಹರಣೆಗಳಿದವ್ರು. ಒಂದೊಂದೆಲ್ಲಾ ಪ್ರತಿಯೊಂದು ಕರ್ಮಗಳಾಗಿಲ್ಕರ ಒಂದೊಂದೊಂದೊಂದು ಉದಾಹರಣೆಗಳು ನಮ್ಗೆ ನೋಡಕ್ ಸಿಗ್ತಾವ್ರಿ. ಅದ್ ನಾವ್ ತಿಳ್ಕೋದ್ ಎಷ್ಟೇ ಐತಿ, ನಾವ್ ಯಾರಿಗೂ ಯಾವ್ದೋ ಚಲೋ ಕಾರ್ಯದಾಗಿಲ್ಕರ ಬಾಧಾ ಮಾಡಬಾರ್ದು. ಸಾಮಾಜಿಕ ಕಾರ್ಯ ಇರ್ಲಿ, ಧಾರ್ಮಿಕ ಕಾರ್ಯ ಇರ್ಲಿ, ದಾನ ಕೊಡೋದಿರ್ಲಿ, ಯಾವುದೇ ಕಾರ್ಯ ಇರ್ಲಿ, ನಾವ್ ಯಾರಿಗೂ ಬಾಧಾ ಮಾಡಬಾರ್ದು. ಅದ್ರ ಮುಖ್ಯ ರೂಪದಾಗ ಅಂತರಾಯ ಕರ್ಮದಾಗಿಲ್ಲದ್ರ 5 ಉಪಭೇದಗಳು ಬರ್ತವೆ. ಒಂದ ದಾನಾಂತರಾಯ, ಎರಡನೇದು ಲಾಭಾಂತರಾಯ, ಮೂರನೇದು ಭೋಗಾಂತರಾಯ, ನಾಲ್ಕನೇದು ಉಪಭೋಗಾಂತರಾಯ ಮತ್ತ ವೀರ್ಯಾಂತರಾಯ. ದಾನಾಂತರಾಯ ಕರ್ಮ ಅಂದ್ರೆ ಯಾವ್ದ? ಯಾವ ಕರ್ಮ ಉದಯದಿಂದ ದಾನ ಕೊಡತಕ್ಕಂತ ಇಚ್ಛಾ ಇರ್ತೈತಿ, ಆದ್ರೂ ಕೂಡ ದಾನ ಕೊಡ್ತಕ್ಕಂತ ಭಾವ ಆಗಂಗಿಲ್ಲ. ಎರಡನೇದ ಲಾಭಾಂತರಾಯ ಕರ್ಮ. ಯಾವ ಕರ್ಮದ ಉದಯದಿಂದ ವಸ್ತು ಪಡಿಬೇಕಂತ ಇಚ್ಛಾ ಇರ್ತೈತಿ, ಬಹಳಷ್ಟು ಅದ್ರ ಬಗ್ಗೆ ನಾವು ಪಡ್ಕೋಬೇಕು ಅಂತ ಹೇಳ್ತಂದ ಪುರುಷಾರ್ಥ ಕೂಡ ಮಾಡ್ತೇವೆ. ಆದ್ರ ವಸ್ತು ಸಿಗೋದ್ ಇನ್ಯಾನಿನ್ ಕೈಗೆ ಬರ್ತಿದ್ದಿ, ಅಂತ ಸಮಯದಲ್ಲಿ ನಮ್ಮಿಂದ ಅದು ದೂರ ಆಗಿ ಹೋಗ್ತೈತಿ, ಲಾಭ ಆಗಂಗಿಲ್ಲ. ಯಾಕ? ಹಿಂದ ನಾವು ಅಂತದ ಲಾಭ ಆಗತಕ್ಕಂತ ಅಂತರಾಯ ಆಗತಕ್ಕಂತ ಕರ್ಮಗಳನ್ನ ಕಟ್ಕೊಂಡು ಯಾರ ಲಾಭ ಆಗೋದಿತ್ತು ಅದ್ರ ನಾವು ವಿಘ್ನ ಮಾಡಿದೆವು, ಬಾಧಾ ತಾಯಿಂದೀವಿ ಅವ್ರಿಗೆ. ಆದ್ರೆ ನಾವ ಆ ಕರ್ಮ ಉದಯಕ್ಕೆ ಬಂತು, ನಮ್ಗೀಗ ಲಾಭ ಆಗೋ ಕೂಡ ಹಂಗಿಲ್ಲ. ಭೋಗಾಂತರಾಯ ಕರ್ಮದ ಯಾವ ಕರ್ಮದ ಉದಯದಿಂದಲ್ಕರ ಜೀವಕ ವಸ್ತುಗಳನ್ನ ಅನುಭವ ಮಾಡ್ಬೇಕು ಅಂತ ಇಚ್ಛಾ ಇರ್ತೈತಿ, ಆದ್ರೂ ಸಹಿತ ಅನುಭವಿಸ್ಕೊಳ್ಳೋದ್ ಸಾಧ್ಯ ಆಗಂಗಿಲ್ಲ. ಅಥವಾ ವಸ್ತು ತಗೊಂಡ್ ಕುಯ್ದ ತಿಳ್ಕೊರಿ, ಮುಂದ ಆ ವಸ್ತು ಅದ ಅವನ್ ಮುಂದ ತಾಟದಾಗ ಐತಿ, ಬಂದ್ ನಿಂತೈತಿ, ಆದ್ರೂ ಸಹಿತ ಅವ್ನ್ ಪ್ರಾಪ್ತ ಆಗಂಗಿಲ್ಲ. ಅದಕ್ಕೆ ಉದಾಹರಣೆ ಏನ್ ಕೊಟ್ರು? ಒಂದ್ ಗಿಡದ ತೆಳಗಿಲ್ಕರ ಒಬ್ಬ ಮನುಷ್ಯ ಊಟ ಮಾಡ್ಕೊತ ಬುತ್ತಿ ಬಿಚ್ಕೊಂಡ್ ಕುಯ್ದ, ತಾಟದಾಗ ಎಲ್ಲಾ ಹಾಕೊಂಡ, ರೊಟ್ಟಿ ಹಾಕೊಂಡ, ಅನ್ನ ಹಾಕೊಂಡ, ಸಾರ್ ಹಾಕೊಂಡ, ಅನ್ನ ಭಾಜಿಗಳು ಹಾಕೊಂಡ, ಇನ್ನೇನ್ ರೊಟ್ಟಿ ತಿನ್ಬೇಕು ಅಂತ ಹೇಳಿ ವಿಚಾರ ಮಾಡ್ಕತಿದ್ದ. ನಿನ್ನ ಒಂದ್ ತುತ್ತ ಮುರ್ಕೊಳವಿದ್ದ, ಅಷ್ಟೊಳಗ ಮ್ಯಾಲ ಗಿಡದಾಗಿದ್ದಂತ ಮಂಗ್ಯ ತೆಳಗ ಟನ್ನ ಜಿಗಿ ಹೊಡಿತು, ರೊಟ್ಟಿ ಇಲ್ಕರ ಕಸ್ಕೊಂಡ್ ಹೋಗಿ ಬಿಡ್ತು ತಾಟದಾಗಿಂದ. ಇದ ಭೋಗಾಂತರ ಕರ್ಮದ ಉದಯ ಆಯ್ತು. ಭೋಗ ಮಾಡೋ ಇಚ್ಛಾ ಆಗ್ಲಿಲ್ಲ, ತಾಟದಾಗ ಏತ್ ಖರೆ ಅವಂಗ ಆಗ್ಲಿಲ್ಲ. ಲಾಭಾಂತರ ಬಿ ಐತಿ, ಮತ್ತ ಅಲ್ಲಿ ಭೋಗ ಅಂದ್ರ ಅದು ವಸ್ತು ನಮ್ ಮುಂದಿತ್ತ, ಆದ್ರ ಅದನ್ನ ಭೋಗ ಮಾಡ್ತಕ್ಕಂತದ ಅವಂಗ ಸಂಧಿನ ಸಿಗ್ಲಿಲ್ಲ. ಮೂರನೇ ಉಪಭೋಗಾಂತರಾಯ. ಯಾವ ಕರ್ಮದ ಉದಯದಿಂದ ಜೀವದ ಉಪಭೋಗ ಮಾಡ್ತಕ್ಕಂತ ವಸ್ತುಗಳು ಯಾವ್ಯಾವ ಬ್ಯಾರೆ ಬೇರೆ ನಮ್ ಬೆಳ್ಳಿ, ಬಂಗಾರ, ಮಣಿ, ವಾಹನ ಇಂತವ ಬ್ಯಾರೆ ಬೇರೆ ವಸ್ತುಗಳದಾಗ ಯಾವ ಬ್ಯಾರೆ ಸಾರ್ಕೆ ನಾವು ಭೋಗ ಮಾಡ್ಕೋತೀವಲ್ಲ, ಉಪಭೋಗ ಮಾಡ್ಕೋತೀವಿ, ಆ ವಸ್ತುಗಳದಾಗ ಅಂತರಾಯ ವಿಘ್ನ ನಿರ್ಮಾಣ ಆಗ್ತೈತಿ. ಉದಾಹರಣೆಗೆ ಒಬ್ಬನು ಒಂದ್ 5 ಮನಿ ಅದಾವ ತಿಳ್ಕೊರಿ, ಅವ 5 ಮನ್ಯಾಗ ನಿಲ್ಲಂಗಿಲ್ಲ, ಯಾವ್ದ್ರ ಒಂದ ಮನ್ಯಾಗ ನಿಲ್ತ. ಅಥವಾ ಒಬ್ಬವ್ರ ಅವ್ 4 ಮನಿ ಹೊಸಾವ್ ಕಟ್ಟಿನು ಬಾಡಿಗೆಲಿ ಕೊಟ್ಟು ಬಿಡ್ತಾರ, ಆದ್ರ 5 ಮನ್ಯಾಗ ಅವ್ ನಿಲ್ಲಕ್ ಸಾಧ್ಯ ಆಗಂಗಿಲ್ಲ. ಹಂಗ ಒಂದ್ ಯಾವ್ದ್ರ ಉಪಭೋಗಾಂತರಾಯ ಪ್ರತಿ ಸಲ ನಮ್ಗ್ ಹೆಜ್ಜೆಗೆ ಇವೆಲ್ಲಾ ನಮಗ ಜೀವನದಾಗ ಅನುಭವಕ್ಕೆ ಬರ್ತಿರ್ತಾವ. ಇನ್ನು ವೀರ್ಯಾಂತರಾಯ. ಯಾವ ಕರ್ಮದ ಉದಯದಿಂದ ಜೀವದ ಯಾವುದೇ ಕಾರ್ಯ ಮಾಡ್ಬೇಕಾದ್ರ ಶಕ್ತಿ ಬೇಕಾಗ್ತದ, ಸಾಮರ್ಥ್ಯ ಬೇಕಾಗ್ತದ, ಬಲ ಬೇಕಾಗ್ತದ, ಅದ್ ನಮಗ್ ಪ್ರಗಟ ಆಗುನ ಕೊಡಂಗಿಲ್ಲ. ಉದಾಹರಣೆಗೆ ಕಣ್ಣೆದವು ತಿಳ್ಕೊರಿ, ಕಣ್ಣೆದವು ಕಣ್ಣ ರೆಪ್ಪಿನ ತೆರಿವಾಲು, ಇದು ಯಾವ್ದ? ವೀರ್ಯಾಂತರ ಕರ್ಮದ ಐತಿ. ಕಾಲೆದವು ನಡ್ಕೋತ ಹೋಗಕ್ ಆಗುವಂತು, ಕೈ ಇದಾವು ಕೈ ಮ್ಯಾಲ ಎತ್ತುವಲು, ಕಿವಿ ಇದಾವು ಕೇಳಿಸುವತ್ತು. ಇವೆಲ್ಲಾ ಹೆಂಗಿದಾವ ಅಂದ್ರೆ ಶಕ್ತಿ ಬೇಕು. ಎಲ್ಲಾ ಉಪಕರಣಗಳು ನಮಗ ಉಪಲಬ್ಧ ಆಗಿದ್ದು ಅಂದ್ರೂ ಕೂಡ ಅವ್ ನಮಗ್ ಭೋಗ ಮಾಡಕ ವೀರ್ಯಾಂತರ ಕರ್ಮದ ಜರ್ಕರ್ತ ಉದಯ ಇತ್ತ, ಅವ್ ನಮ್ಗ ಭೋಗ ಮಾಡಕ್ ಆಗುಲ್ಲ. ಶಕ್ತಿ ಪ್ರಾಪ್ತಿ ಇತ್ತಂದ್ರನ ಎಲ್ಲಾ ಕಾರ್ಯ ಆಗೋದು. ಆದ್ರ ಈ ಕರ್ಮದ ಉದಯದಿಂದ ನಾವು ಉಳ್ಕೊಳ್ಳೋದ್ ಹೆಂಗ್ ಉಳ್ಕೊಳ್ಳೋದ? ಯಾವ 5 ಅಂತರಾಯ ಕರ್ಮಗಳದು ಇವು ಭೇದಗಳು ಉಪಭೇದಗಳು ಇದ್ದು, ಈ ಕರ್ಮಗಳು ಉಳ್ಕೋಬೇಕಾದ್ರ ಶುಭ ಕಾರ್ಯದಾಗ ನಾವ್ ಯಾವತ್ತೂ ಇರ್ಬೇಕು. ಹೆಂಗ? ದಾನ ಮಾಡೋವ್ರಿಗೆ ದಾನದಾಗ ವಿಘ್ನ ಹಾಕೋದಿಲ್ಲ, ಲಾಭ ಆಗೋವ್ರಿಗೆ ಲಾಭ ಆಗೋ ಕೊಡ್ದಂಗ ಅದ್ರಾಗ ವಿಘ್ನ ಹಾಕಬಾರ್ದಂಗ ನೋಡೋದ, ಭೋಗ ಮಾಡ್ಕೋಂತವ್ರಿಗೆ ಭೋಗದಾಗ ವಿಘ್ನ ಆಗಬಾರ್ದಂಗ ನೋಡ್ಕೋದ, ಉಪಭೋಗದಾಗ ವಿಘ್ನ ಆಗಬಾರ್ದಂಗ ನೋಡ್ಕೋದ, ಮತ್ತ ವೀರ್ಯದಾಗ, ಶಕ್ತಿದೊಳಗ, ಸಾಮರ್ಥ್ಯದೊಳಗ ಬ್ಯಾರೆದವ್ರದಾಗ ಬಾಧಾ ಬರ್ಬಾರ್ದಂಗ ನೋಡ್ತಂದ್ರ ನಮ್ಗ ಈ ಎಲ್ಲಾ ಕರ್ಮಗಳಿಂದ ಉಳ್ಕೊಳ್ತಕ್ಕಂತಹ
ಸಂಧಿ ಪ್ರಾಪ್ತ ಆಗ್ತೈತಿ. ಅದಕ್ಕ ಟೈಮ್ ಬಿ ಬಹಳ ಆಗೈತಿ. ನೋವಾಗಿ ಪೌಣೆ ನೋವಾಗಿ 15 ಮಿನಿಟ್ ಹೇಳಿರು, 5 ನಿಮಿಷ ಹೆಚ್ಚಾಗೈತಿ. ಇಷ್ಟ ಹೇಳಿಕರ ನಾವು ಸ್ವಾಧ್ಯಾಯಶೀಲರಾಗಿ ಈ ಕರ್ಮಗಳ ಬಗ್ಗೆ ಸವಿಸ್ತರವಾಗಿ ತಿಳ್ಕೊಂಡ ಮುಂದೆ ನಮ್ ಜೀವನದ ಕಲ್ಯಾಣ ಮಾಡ್ಕೊಂಡು ಆತ್ಮ ಕಲ್ಯಾಣ ಮಾಡ್ಕೊಂಡು ಅಂತ ಹೇಳಿ